ನೋಡ್ತಾ ಇದ್ರಾ ಹೆಂಗ್ ಹರಿತಾ ಇದೆ ಅಂತ. ಇದೇ ಆ ಪ್ಲೇಸು. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಮಳೆ ಬರ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ನೋಡಿ ಇಲ್ಲೆಲ್ಲ ಎಲ್ಲ ನೀರು ಹರಿತೈತೆ. ನಾವು ಬಂದಿರೋ ಸೀಸನ್ ಅಂತೂ ಕರೆಕ್ಟ್ ಆಗಿ ಬಂದಿದ್ದೀವಿ ನಾವು ಚಿಕ್ಕಮಂಗ್ಳೂರ್ಗೆ. ಈ ಸೀಸನ್ ಅಲ್ಲೇ ಬೆಸ್ಟ್ ಸೀಸನ್ ಇದು. ನೋಡಿ ಏನ್ ಸಕ್ಕತ್ತಾಗೈತೆ. ವಾವ್, ಇಲ್ಲಿ ಹೋಗೋಣ ಬನ್ನಿ. ನಡಿ ನಡಿ. ವಾವ್ ವಾವ್ ವಾವ್, ಯಾವ್ದಿದು? ಇಲ್ಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಮುತ್ತೋಡಿ ವಲಯ, ಶೋಲಾ ಅರಣ್ಯವನ್ನು ಬೆಂಕಿಯಿಂದ ರಕ್ಷಿಸಿ. ಚೆನ್ನಾಗಿದೆ ನೋಡಿ. ಇದರ ಮೂಲ ಅಂತ ಅನ್ನಕ್ಕಾಗಲ್ಲ, ಅದು ಇನ್ನೆಲ್ಲಿಂದ ಹರ್ಕೊಂಡ್ ಬರ್ತೈತೆ. ಅಲ್ಲಿಂದ ಹರ್ಕೊಂಡ್ ಬರ್ತಾರದು. ಇಷ್ಟು ನೀರು, ಈ ನೀರು ಈ ರೇಂಜಲ್ಲಿ ಹೋಗ್ತೈತೆ ನೋಡಿ. ಏನ್ ಸಕ್ಕತ್ತಾಗೈತೆ. ಇದೇ ಪ್ರಕೃತಿ, ಇದೇ ಪ್ರಕೃತಿಯ ವಿಸ್ಮಯ. ಅಣ್ಣ ಅಣ್ಣ ಅಣ್ಣ. ಹರಿಯ ನೀರಲ್ಲಿ ಒಂದು ರೇಂಜಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕಟ್ಟಿ ಸಕ್ಕತ್ತಾಗಿಟ್ಟಿದ್ರೆ. ಇಲ್ಲಿ ಒಂದು 2-3 ಫೋಟೋಸ್ಗಳು ತಕೊಂಡು ನಮ್ಮ ಮುಂದಿನ ಪಯಣ ಬಳಸ್ತೀವಿ, ಬೆಳೆಸ್ತೀವಿ. ನೋಡಿ ನಿಮ್ ಕಾಣಿಸ್ತಾರು ಸಣ್ಣ ಸಣ್ಣ ಹನಿಗಳು ಹೆಂಗ್ ಬೀಳ್ತೈತೆ. ಮಳೆ ಮತ್ತೆ ಸುತ್ತ ಹಿಮ, ಫುಲ್ ಫಾಗು. ಇವಳಿಲ್ಲಿ ನಡುಕ್ತಾವಳೆ ನಿಂತ್ಕೊಂಡು ಗುಡು 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 ಅಂತ ಅಂದ್ಕೊಂಡು. ಸೊ ಬೇಗ ಫೋಟೋಸ್ ವಿಡಿಯೋಸ್ ತಕೊಂಡು ಹೊರಡೋಣ ಇಲ್ಲಿಂದ. ಮತ್ತೆ ಸಿಗ್ತೀನಿ. ಸೊ ಗೈಸ್, ನಾವಿವಾಗ ಸಿರಿ ನೇಚರ್ ಕೆಫೆ, ಏನಿದು ಸಿರಿ ನೇಚರ್ ರೋಸ್ಟ್ ಅಂತ ಇದು. ಸೊ ಇಲ್ಲಿ ಬಂದಿದೀವಿ, ಕಾಫಿ ಟೀ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಗೈಸ್, ಸಿಂಪಲ್ ಆಗಿ 4 ಜನ ಒಂದೊಂದು ಕಾಫಿ ತಗೊಂಡು. ಇಲ್ಲಿ ಕಾಫಿ ರೇಟ್ ಬಂದ್ಬಿಟ್ಟು 40 rupees. ಅತಿ ಜಾಸ್ತಿನೂ ಇಲ್ಲ, ಅತಿ ಕಮ್ಮಿನೇನಿಲ್ಲ, ಬಟ್ ಚೆನ್ನಾಗಿದೆ, ಸೂಪರ್ ಆಗಿದೆ ಕಾಫಿ. ಅಂಡ್ ಸಿರಿ ಹೋಟೆಲ್, ಸಿರಿ ನೇಚರ್ ರೋಸ್ಟ್ ಅಂತ ಅಂದ್ಬಿಟ್ಟು ಹೋಟೆಲ್. ಬಟ್ ಇನ್ನು ಸ್ವಲ್ಪ ಕಾಫಿ ಬಿಸಿ ಇರಬೇಕಾಗಿತ್ತು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ, ಸೂಪರ್ ಆಗೈತೆ. ಇಲ್ಲಿಂದ ನೆಕ್ಸ್ಟ್ ನಾವು ಕೆಮ್ಮನ್ಗುಂಡಿಯಿಂದ ಜೋಗ ಫಾಲ್ಸ ಇಲ್ಲ ಆಗೊಂಬೆಲ್ಲ ಎಸ್, ಕೆಮ್ಮನ್ಗುಂಡಿಯಿಂದ ಭದ್ರಾ ವೈಲ್ಡ್ ಲೈಫ್ ಹೋಗಿ ಅಲ್ಲಿಂದ ಆಗೊಂಬೆ ಹೋಗಿ ಡೈರೆಕ್ಟ್ ಮುರುಡೇಶ್ವರ. ಸಿಗುತ್ತೆ. ಸೊ ಕಲತ್ಗಿರಿ ಫಾಲ್ಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಲಾಸ್ಟ್ ಟೈಮು ಒಂದು 2 months ಬ್ಯಾಕ್ ಇಲ್ಲಿಗೆ ಬಂದಿದ್ದೋ, ನೀರೇ ಇರಲಿಲ್ಲ. ಹತ್ಕೊಂಡು ಮೇಲ್ಗಡೆ ಗಂಟೆ ಹೋಗಿದ್ದೋ, ಟೈಮ್ ಬೇರೆ ಆಗಿತ್ತು. ಅವಾಗಲೂ ಕೂಡ ನೀರು ಸಿಕ್ಕಿರಲಿಲ್ಲ, ನೋಡಿರಲಿಲ್ಲ. ಇವತ್ತು ನೀರಿದೆ, ಸೌಂಡ್ ಬರ್ತಾ ಇದೆ. ಸೊ ಹೋಗಿ ನೋಡೋಣ. ಒಂದೊಂದು ಟೈಮಲ್ಲಿ ಇಲ್ಲೆಲ್ಲ ಫುಲ್ಲು ಮುಳುಗೋಗಿರುತ್ತೆ ನೀರು. ಅಲ್ಲ ಅಷ್ಟೊಂದು ನೀರು ಬಂದಿರುತ್ತೆ ಇಲ್ಲೆಲ್ಲ. ಈ ಕಡೆ ಇಲ್ಲಿಂದ ಹೋಗಿ ಹಿಂಗೋಗಿ ಅಲ್ಲೆಲ್ಲ ನೀರು ಇದೆ, ನೋಡ್ತಾ ಇರ್ತಾರೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ, ಕಲ್ಲತಗಿರಿ. ಫ್ರೆಂಡ್ಸ್, ಬಾಬಾ ಬುಡನ್ಗಿರಿಗೆ ಹೋಗೋಕ್ಕಾಗಲಿಲ್ಲ. ಸೇಮ್ ಕೆಮ್ಮನ್ಗುಂಡಿಗೂ ಕೂಡ ಹೋಗೋಕ್ಕಾಗಿಲ್ಲ. ಏನಕ್ಕೆಂದರೆ ಇವೆರಡು ಕಡೆನೂ ಫಾಗು ಹೆವಿ ಇರೋದ್ರಿಂದ. ಆಮೇಲೆ ಅಲ್ಲಿ ಪ್ಲೇಸಸ್ ಕೂಡ ಫುಲ್ ಎಲ್ಲ ಕವರ್ ಆಗಿಬಿಟ್ಟೈತೆ ಫಾಗಿಂದಾಗಿ. ಆ್ಯಂಡ್ ಇಲ್ಲಿ ಕೆಮ್ಮನ್ಗುಂಡಿಲಂತೂ ರೋಡ್ ಅಷ್ಟೊಂದು ಚೆನ್ನಾಗೇ ಇರಲಿಲ್ಲ. ನೀವು ಕೂಡ ನೋಡಿದ್ರಿ, ಅಲ್ಲಿ ಜೀಪ್ ಅವರೆಲ್ಲ ಹೇಳಿದ್ರು, ಅವರು ಬನ್ನಿ ಇದು ಕರ್ಕೊಂಡು ಹೋಗ್ತೀನಿ, ಸಫಾರಿ ಇರುತ್ತೆ ಕೆಳಗಡೆ, ಅಲ್ಲಿ ಸಫಾರಿ ಎಲ್ಲ ತೋರಿಸ್ಕೊಂಡು ಮತ್ತೆ ಫಾಲ್ಸ್ ಹತ್ರ ಕರ್ಕೊಂಡು ಹೋಗಿ ಬರ್ತೀವಿ, ಪರ್ ಪರ್ಸನ್ 500 ಅಂತೆಲ್ಲ ಹೇಳಿದ್ರು. ಬಟ್ ನಮ್ಗೇನೋ ಇಷ್ಟ ಆಗಲಿಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದಕ್ಕೇನೆ ಟೈಗರ್ ವೈಲ್ಡ್ ಲೈಫ್ ಹೋಗೋಣ ಅಂತ ಅನ್ಕೊಂಡು. ಆಮೇಲೆ ಅದನ್ನು ಬೇಡ, ಟೈಮ್ ಆಗಿಬಿಡುತ್ತೆ, ನಮ್ಮ ಡೆಸ್ಟಿನೇಷನ್ ಎಲ್ಲ ರೀಚ್ ಆಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈಗ ಶಿಸ್ತಾಗಿಲ್ಲಿ
ಹೊಟ್ಟೆ ಬೇರೆ ಸಿಕ್ಕಿತ್ತು, ಟೈಮ್ ಬೇರೆ 12:30 ಆಗಿತ್ತು. ಬೆಳಗ್ಗೆ ಮ್ಯಾಗಿ ಬಿಟ್ಟರೆ ಇನ್ನೇನು ತಿಂದಿರಲಿಲ್ಲ. ಅದಕ್ಕೆ ಹೋಟೆಲ್ ಭೈರವ ಅಂತ ಅಂದ್ಬಿಟ್ಟು ಈ ಹೋಟೆಲ್ಗೆ ಊಟ ಮಾಡೋಣ ಅಂತ ಬಂದಿದ್ದೀವಿ. ಸೊ ಈ ಹೋಟೆಲ್ ಏನಿದೆ ಅಂತ ಕೇಳ್ಕೊಂಡು ಆರ್ಡರ್ ಮಾಡೋಣ. ಹೋಟೆಲ್ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಆಗೊಂಬೆ ಸೈಡ್ ನಮ್ಮ ಪಯಣನ ಬೆಳೆಸ್ತಾ ಇದೀವಿ ಫ್ರೆಂಡ್ಸ್. ಆಗೊಂಬೆಗೆ ಸನ್ಸೆಟ್ ನೋಡೋದಕ್ಕೋಸ್ಕರ ಹೋಗ್ತಾ ಇದೀವಿ. ಒಂದು 6-6:30 ಆಗ್ಬೋದು. ಆದ್ರೆ ನಾವು ಅರ್ಲಿ ಆಗಿ 1-2 ಗಂಟೆ ಮುಂಚೆನೆ ರೀಚ್ ಆಗ್ತೀವಿ. ಹೋಗಿ ಒಂದ್ ಸ್ವಲ್ಪ ವ್ಯೂಸ್ ಅದೇ ನೋಡ್ಕೊಂಡು ಫೋಟೋ ತಕೊಂಡು ಟೈಮ್ ಪಾಸ್ ಮಾಡೋಣ. ಇವತ್ತು ನಮ್ಮ ಚಿಕ್ಕಮಂಗ್ಳೂರು ಒಂದು ಬೆಲ್ಟ್ ಅಂತ ಅನ್ನೋದೇನಿದೆ, ಒಂದು ಈ ಚಿಕ್ಕಮಂಗ್ಳೂರು ಸೈಡ್ ಫುಲ್ ಏನೇನಿದೆ ಅದೆಲ್ಲ ಆದಷ್ಟು ಕವರ್ ಮಾಡಿದೀವಿ. ಅಂಡ್ ಅಲ್ಲಿ ಆಗೊಂಬೆ ಹೋಗಿ ಆ ಸನ್ಸೆಟ್ ನೋಡ್ಕೊಂಡು ಅಲ್ಲಿಂದ ಮುರುಡೇಶ್ವರ ಹೋಗ್ತೀವಿ. ಸೊ ಬನ್ನಿ ಫ್ರೆಂಡ್ಸ್. ಆನ್ ದ ವೇ ಭದ್ರಾ ಡ್ಯಾಮ್ ಸಿಕ್ಕಿದೆ. ಸೊ ಭದ್ರಾ ಡ್ಯಾಮ್ ನಾವು ಒಂದ್ಸಲ ನೋಡಿರಲಿಲ್ಲ. ಈ ರೋಡ್ ತುಂಬಾ ಸಲ ಬಂದಿದ್ದು, ಬಂದ್ ಹಾಗೆ ಹೋಗ್ತಾ ಇದ್ದೋ. ಬಟ್ ಈ ಸತಿ ಸ್ವಲ್ಪ ಟೈಮ್ ಇರೋದ್ರಿಂದ ಭದ್ರಾ ಡ್ಯಾಮ್ ಕೂಡ ಕವರ್ ಮಾಡೋಣ ಅಂತ ಭದ್ರಾ ಡ್ಯಾಮ್ಗೆ ವಿಸಿಟ್ ಮಾಡ್ತಾ ಇದೀವಿ. ನೋಡೋಣ, ಭದ್ರಾ ಡ್ಯಾಮ್ ಇಂದ 1 ಕಿಲೋಮೀಟರ್ ಇದೆ. ಹೋಗಿ ಭದ್ರಾ ಡ್ಯಾಮ್ ನೋಡೋಣ. ನೋಡಿ ಜಸ್ಟ್ ಸಣ್ಣದಾಗಿ ಹರಿತೈತೆ ಅಷ್ಟೇ. ಆ ಮೂಲೆಯಲ್ಲಿ ನೋಡಿ, ಅದೇ ಎಷ್ಟು ಸೌಂಡ್ ಬರ್ತೈತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವ ಕಡೆ? ಇನ್ನೂ ಒಂದು ಗೇಟ್ ಓಪನ್ ಆ ಸಣ್ಣ ಪೈಪ್ಗಳು ಅವು ಎಲ್ಲೆಲ್ಲಿಂದ ಬರ್ತಾವ. ಹ್ಞೂ ಅದೇನೆ ಲಾಸ್ಟ್ ಅಲ್ಲೇನೆ ಅವು ಅಲ್ಲಿ. ಅದೊಂದು ಲಾಸ್ಟ್ ಲೈನ್ ಓಪನ್ ಮಾಡೋರೆ. ಹೌದು, ಲಾಸ್ಟ್ ಲೈನಲ್ಲಿ ಒಂದು ಚಿಕ್ಕದಾಗಿ ಬರ್ತೈತೆ. ಇದ್ಬಿಟ್ಟು ಈಗ 4 ಗೇಟ್ ಓಪನ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಇಲ್ಲಿ ಬಂದು ಕಾರ್ನ ನಾವು ಅಲ್ಲಿ ಆ ಕಡೆ ಸೈಡ್ ಪಾರ್ಕ್ ಮಾಡಿದ್ದೀವಿ. ಈಗ ಚಳಿ ಬೇರೆ ಇತ್ತಲ್ಲ, ಫುಲ್ ಫಾಗ್ ಇತ್ತು. ಸೊ ಟೀ ಕಾಫಿ ಏನಾರ ಕುಡಿಯೋಣ ಅಂತ ಬಂದಿದ್ದೀವಿ. ಕುಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಫಾಗ್ ಇತ್ತು ಅಂದರೆ ಸಿಕ್ಕಾಬಟ್ಟೆ ಫಾಗು. ಇಲ್ಲಿ ಬರ್ತಾ ಇರೋರೆಲ್ಲ ಒಳ್ಳೆ ಯುದ್ಧ ಭೂಮಿಯಿಂದ ಬರೋ ಥರ ಬರ್ತಾವ್ರೆ ಎಲ್ಲರೂ. ಆ ರೇಂಜಲ್ಲಿ ಫಾಗ್ ಇದೆ ಒಳಗಡೆ. ಇಲ್ಲಿಂದ ಅಷ್ಟು ಕಾಣಿಸ್ತಾರ, ಮೇಲ್ಗಡೆ ನೋಡಿ ಕಾಣಿಸ್ತಿದೆ ಫುಲ್ಲು ಫಾಗ್. ಅದೆಲ್ಲನೂ ಅದೇ ಥರನೇ ಒಳಗಡೆ ಫುಲ್ಲು ಫಾಗು. ಆಪೋಸಿಟ್ ಬರುವಂಥ ಒಂದು ವೆಹಿಕಲ್ ಕೂಡ ಕಾಣಿಸಲ್ಲ. ಡಬಲ್ ಇಂಡಿಕೇಟರ್ ಹಾಕೊಂಡು, ಫಾಗ್ ಲ್ಯಾಂಪ್ ಹಾಕೊಂಡು, ಹೆಡ್ಲೈಟ್ ಹಾಕೊಂಡೇ ಬರಬೇಕು. ಅದು ಟರ್ನಿಂಗಲ್ಲೆಲ್ಲ ಫುಲ್ ಆರನ್ ಮಾಡ್ಕೊಂಡೇ ಇರಬೇಕು. ಇಲ್ಲ ಅಂತಂದ್ರೆ ಆಪೋಸಿಟ್ ಬಂದವ ನಿಗ್ತಾ ಇರ್ತಾನೆ ಅಷ್ಟೇ. ಅದು ಆಪೋಸಿಟ್ ಬರೋರೆಲ್ಲ ಆಲ್ಮೋಸ್ಟ್ ದೊಡ್ಡ ವೆಹಿಕಲ್ಗಳೇ ಬರ್ತಾ ಇತ್ತು. ನಮ್ಮ ಹೆಸರಿಕೆಯಿಂದ ನೀಟಾಗಿ ಹುಷಾರಾಗಿ ಬಂದು. ಸೊ ಇವಾಗ ನಾವು ಟೀ ಕಾಫಿ ಕುಡಿಯೋಕೆ ಹೋಗೋಣ ಬನ್ನಿ. ಇದೀಗ ನೀವು ನೋಡ್ತಿದ್ರ ಮುರುಡೇಶ್ವರದ ಮೇನ್ ರೋಡ್. ನಾವು ಇವಾಗ ಆಗೊಂಬೆ ಬಂದು ತಲುಪಿದಾಗ ನಾವು 6 ಗಂಟೆ ಆಗಿತ್ತು. 6 ಗಂಟೆ ಆಗಿತ್ತಾ? ಎಷ್ಟು ಗಂಟೆ ಆಗಿತ್ತು? 6 ಗಂಟೆ ಆಗಿತ್ತು ಆಗೊಂಬೆಗೆ ಬಂದಾಗ. ಇವಾಗ ಎಷ್ಟಪ್ಪ ಟೈಮು? 8:30ನಾ? ಆಗೊಂಬೆಯಿಂದ ಮುರುಡೇಶ್ವರಕ್ಕೆ ಬರೋಕೆ 8:30 ಆಗಿದೆ. ಅಂದ್ರೆ 2.5 ಗಂಟೆ ಸತತವಾಗಿ ತಗೊಂಡಿದೆ. ಕಾರಣ ಏನಪ್ಪಾ ಅಂದ್ರೆ ಸಿಕ್ಕಾಬಟ್ಟೆ ಮಳೆ, ಗುಡುಗು ಸಹಿತ ಮಳೆ. ಹಾಗಾಗಿ ಮಳೆ ಇರೋ ಕಾರಣದಿಂದ ಬರೀ 20-30 ಓಡಿಸ್ಕೊಂಡ್ ಬಂದವ್ರೆ ಗಾಡಿನ. ಹಾಗಾಗಿ 2.5 ಗಂಟೆ ತಡವಾಗಿ ನಾವು ಮುರುಡೇಶ್ವರಕ್ಕೆ ಆಗಮಿಸಿದ್ದೇವೆ. ನೀವು ಇವಾಗ ನೋಡ್ತಾ ಇದ್ದೀರಾ, ಆ ಕಡೆ ಖಾಲಿ ರೋಡು. ಸೆಂಟ್ರಲ್ಲಿ ಬೈಕರ್ಸ್, ಆಟೋಸ್ ನಿಂತ್ಕೊಂಡು ಏನೋ ಬೆಸಸುಗ ಮಾತಾಡ್ಕೊಂಡು ಹೋಯ್ತಾ ಇದಾರೆ. ಇನ್ನು ನಾವು ಬುಕ್ ಮಾಡಿರುವಂತ ರೂಮ್ ಬಂದ್ಬಿಟ್ಟು ಇಲ್ಲಿಂದ ನಮ್ಗೆ ಎಷ್ಟು ಕಿಲೋಮೀಟರ್ ಇದೆಯಪ್ಪ? ಇನ್ನ 2.5 ಕಿಲೋಮೀಟರ್ ಇದೆ. ಇನ್ನ 2 ಕಿಲೋಮೀಟರ್ ಇದೆ ಇಲ್ಲಿಂದ ನಾವು ಬುಕ್ ಮಾಡಿರುವಂತ ರೂಮು. ಸೊ ರೂಮ್ಗೆ ಹೋಗಿ ನಾವು ಬುಕ್ ಮಾಡಿರೋ ರೂಮ್ ಎಲ್ಲಿದೆ, ಬೀಚ್ ಎಷ್ಟು ದೂರದಲ್ಲಿದೆ ಅಥವಾ ಎಷ್ಟು ಹತ್ತಿರದಲ್ಲಿದೆ ಅಂತ ತಿಳಿಸ್ಕೊಡ್ತೀನಿ. ಈ ನೈಟ್ ಅಲ್ಲಂತೂ ಬೀಚ್ ಏನು ಕಾಣ್ತಾ ಇಲ್ಲ. ಟೆಂಪಲ್ ಹತ್ರ ರಶ್ ಇರಲ್ವಾ? ಟಿಕೆಟ್ ತಗೋತಿಲ್ಲೇ. ಟಿಕೆಟ್ ಅಂತ ನಮ್ಗೆ ಶಾಕ್ ಕೊಡ್ತೀಯ? ಅಲ್ಲ, ರೂಮ್ ಇರೋ ನೀನೇ ಟೆಂಪಲ್ ಹತ್ರ ಹೋಗಿ ಬರ್ಬೇಕಂತಂದ. ಅದೇ ಹೋಗ್ಬಿಟ್ಟು ಅಲ್ಲಿ ಮಾಡ್ಕೊಂಡ್ ಬರೋಣ. ಸರಿ ಅಪ್ಪ, ಆಯ್ತು. ಗೆಳೆಯರೇ, ನಮ್ಮ ಸತತವಾಗಿ 1.5 ದಿವಸ 2 ದಿವಸದಿಂದ ಗಾಡಿ ಓಡಿಸಿರುವಂತ ವಿನಯ್ ಅವ್ರ ಮಾತಿನ ಮೇರೆಗೆ ಟೆಂಪಲ್ ಒಳಗಡೆ ಹೋಗ್ತಲ್ಲ. ಇವಾಗ ಅಲ್ಲಿ ಸುಮ್ಮನೆ ಒಂದು ಹೊರಗಡೆಯಿಂದನೇ ಒಂದು ಪ್ರದಕ್ಷಿಣೆ ಹಾಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತೀವಿ. ಧಾರಾಕಾರವಾದ ಮಳೆ ಸುರಿತಿದೆ ಮಂಗಳೂರಿನಲ್ಲಿ. ಸಾರಿ, ಮಂಗಳೂರು ಪಕ್ಕದಲ್ಲಿರುವಂತ ಮುರುಡೇಶ್ವರದಲ್ಲಿ. ಏನು ನೋಡಿ ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಾ ಮುರುಡೇಶ್ವರದ ಮುಂದಿನ ದೇವಸ್ಥಾನದ ಮುಂದೆ ಇರುವಂತ ದೊಡ್ಡ ಗೋಪುರ. ಈ ಗೋಪುರ ನೋಡೋದಿಕ್ಕೆ ಅಂತಾನೆ ಎಷ್ಟೋ
ಜನಗಳು ಬರ್ತಾರೆ ಇಲ್ಲಿಗೆ ತಿಕ್ಕಿರ್ದು. ಅದೇ ರೀತಿ ಫೇಮಸ್. ಪೇಂಟ್ ಮಾಡೋರ? ಪೇಂಟ್ ಮಾಡ್ತಾರ? ಇಲ್ಲ ಅದು ಮಳೆಗಂತ ಸುತ್ತ ಇದಾಕರೆ ಗ್ರಿಲ್ ಹಾಕೋರೆ ಎಷ್ಟು ವರ್ಷದಿಂದ ಹಂಗೆ ಐತೆ. ಏನು ಇವಾಗ ಏನು ಸಿಗಲ್ಲ. ಹೊರಡೋಣವಾ ರೂಮ್ಗೆ? ನಾವು ಮಾಡಿರೋ ರೂಮಿಂದ ನಡ್ಕೊಂಡೇ ಬಂದ್ಬಿಡ್ಬೋದು ಇಲ್ಲಿ. ಎಷ್ಟು 700 ಮೀಟರ್ಸ್, 1 ಕಿಲೋಮೀಟರ್. 700 ಮೀಟರ್ಸ್. ಅದೇ ಇಂಥ 300 ಮೀಟರ್. ಬಸ್ ಸ್ಟಾಪ್ ಎಲ್ಲಿ ಇದ್ದಿತ್ತು? ಇಲ್ಲಿ ಮುಂದೆ ಹೋದ್ರೆ ಬಸ್ ಸ್ಟಾಪ್. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಅಕ್ಕ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರೇನೋ ಸಿಕ್ಕಿದ್ರೆ ಮಾತಾಡ್ಸ್ಕೊಂಡು ಹೋಗ್ಬೇಕು. ಕಿಪ್ಪಿನ ಕಪ್ಪಿನ? ಕಿಪ್ಪಿನ. ಯಾಕೆ ಜನರೇ ಇದೇನಾ? ಇದೆ ಇದೆ ನೋಡಿ. ಇವಾಗ ನೀವು ನೋಡ್ತಾ ಇದ್ದೀರಾ ನಾವು ಬುಕ್ ಮಾಡಿರುವಂಥ ಹೋಮ್ ಸ್ಟೇ ಇದು. ಈ ಹೋಟೆಲು ಕೇವಲ 800 ರೂಪಾಯಿಗಳು ಹೇಳಿದ್ರು ಅವರು. ನಾವು ಇನ್ನೂ ಬಾರ್ಗಿನ್ ಮಾಡಿ 2 ರೂಮ್ ತೊಗೊಂಡಿದ್ವಿ. 2 ರೂಮ್ಗೆ ಎಷ್ಟು 1300 ರೂಪಾಯಿ ಇಸ್ಕೊಂಡ್ರು. 1300 ಅಂದರೆ ಎಷ್ಟು ಬೀಳುತ್ತೆ ಒಂದು ರೂಮ್ಗೆ? 714. 700 ಅಲ್ಲ, 650 ರೂಪಾಯಿ. 650. ನೋಡಿ ನಮ್ಮ ಸ್ವಂತ ಮನೆಗೆ ಬಂದಿರುವಂತ ಫೀಲ್ ಆಗ್ತಿದೆ. ಇದು ಹಂಗೆ ಇದೆ, ತೋಟದ ಮನೆ, ಫಾರ್ಮ್ ಹೌಸ್. ಸಾರಿ ಫ್ರೆಂಡ್ಸ್, ನಿಮ್ಗೆ ಇನ್ನೂ ಒಳಗಡೆ ಹೋಟೆಲ್ ಒಳಗಡೆ ಎಲ್ಲ ತೋರ್ಸಕ್ಕಾಗಿಲ್ಲ. ನಾವು ಉಳ್ಕೊಂಡಿರೋದು ತೋಟದ ಮನೆ ಅಂತ ಅಂದ್ಬಿಟ್ಟು ಸೇಮ್ ಮನೆ ತರನೇ ಹೋಮ್ ಸ್ಟೇ ಅದು. ಇವಾಗ ಅರ್ಜೆಂಟ್ ಹೊಟ್ಟೆ ಸಿಕ್ತಿತ್ತು, ಊಟ ಮಾಡೋಣ ಅಂತ ಅನ್ಕೊಂಡು ಬಂದಿದ್ದೀವಿ. ಅಲ್ಲ ಹೋಟೆಲ್ ಅಲ್ಲ ಎಲ್ಲಿ ನೋಡಿ ಬಂದಿದ್ದೀವಿ ಹೋಟೆಲ್ಗೆ ತಿನ್ನೋದಕ್ಕೆ. ಆರ್ಡರ್ ಮಾಡಿದ್ದೀವಿ. ಫಿಶ್ ಥಾಲಿ ಮಾಡಿದ್ವಿ. ಲೋಕಲ್ ಫುಡ್ ಎಲ್ಲೇ ಬಂದಿರುವೆ ಅಲ್ಲಿನ ಲೋಕಲ್ ಫುಡ್ ತಿನ್ನಬೇಕು, ಟೇಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಈ ಮುರುಡೇಶ್ವರದಲ್ಲಿ ಫಿಶ್ ಥಾಲಿ ಆರ್ಡರ್ ಮಾಡಿದ್ವಿ. ಬರ್ತಾ ಇದೆ ಫಿಶ್ ಥಾಲಿ. ಫಿಶ್ ಥಾಲಿ ಬೇಡ ಬಿಡು, ಆಯ್ತು. ಯಾರಲ್ಲ ಅವಳು ಹುಡುಗಿ ದೆವ್ವ ಇದ್ದಂಗೋಳೆ ಒಂದ್ ಮಣ ಮೇಕಪ್ ಹಾಕೊಂಡು ಕಳ್ಸದ ಫಿಶ್ ಥಾಲಿ ಏನಂದ್ರೆ ಒಂದು ಅನ್ನ ಸಾಂಬಾರು, ಅದು ಮೀನು ಸಾಂಬಾರು, ಆಮೇಲೆ ಒಂದು ಫಿಶು, ಬೀಟ್ರೂಟ್ ಪಲ್ಯ, ಉಪ್ಪಿನಕಾಯಿ ಎಲ್ಲ ಚೆನ್ನಾಗೈತೆ, ಸೂಪರ್ ಆಗೈತೆ. ಆಗ್ತೀರ ಫಿಶ್ ಹೆಂಗೈತೆ? ಸೊ ನೋಡಿ ನಾವೆಲ್ಲ ಫಿಶ್ ಥಾಲಿ ತಗೊಂಡು ಆಮೇಲೆ ತಿಂತಾ ಇದೀವಿ. ಆದರೆ ನಮ್ಮ ರಾಜೇಶ್ ಅವರು ಎಗ್ ಕರಿ ಬುಕ್ ಮಾಡಿದ್ರು. ಇಷ್ಟೆಲ್ಲ ಅವ್ರು ಅಪ್ಡೇಟ್ ಕುಡಿತಾನೆ. ಅದ್ರ ಜೊತೆ ನೋಡಿ ಬಿರಿಯಾನಿ ಬುಕ್ ಮಾಡಿದ್ದಾನೆ. ಬಿರಿಯಾನಿನ ಚಿತ್ರಾನ್ನ ಅಂತ ಡೌಟ್ ಆಗ್ತೈತೆ. ನೋಡಿ ಇಲ್ಲಿ ನೋಡಿ, ಚಿತ್ರಾನ್ನದೊಳಗಡೆ ಬಿರಿಯಾನಿ ಪೀಸ್ಗಳು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆಂಟ್ ಸೈಲೆನ್ಸ್. ಅಲ್ಲಿ ನೋಡಿ ಇವಾಗ ಮಿಕ್ಸ್ ಆಯ್ತು. ಹತ್ರ ಮಿಕ್ಸ್ ಮಾಡು, ಮಿಕ್ಸ್ ಮಾಡ್ಕೊಂತೀನಿ. ಇಲ್ಲಪ್ಪ ಚಾನ್ಸ್ ಇಲ್ಲಪ್ಪ, ನೀನೆಲ್ಲ ನೀಟಾಗಿ ಮಿಕ್ಸ್ ಮಾಡೋದನ್ನೆಲ್ಲ ತೆಗೆದು. ಹಾಗಾರೆ ಹಾಂ ನಿಮ್ಮ ಅಣ್ಣ ಸ್ವಲ್ಪ ಹಾಂ ತಿಂದ್ರಿ ನೀವಿಬ್ರು. ತಿಂತಾ ಕೂತೀರಿ. ವಿನಿ ನಾವೇ ಬಚಾವಾಗಿದ್ದು. ಅದೊಂದು ಅಲ್ಲ, ನಾವೊಂದು ಏನು ಪ್ಲಾನ್ ಮಾಡ್ಕೊಂಡಿದ್ರಿ, ರಿಲೇಷನ್ಶಿಪ್ ಟ್ರೈ ಮಾಡಬೇಕು, ಆಡ್ಬಿಟ್ಟು ಸ್ನ್ಯಾಕ್ಸು ಹೊರಗಡೆ ತಿನ್ಬೇಕು. ಹೌದು, ಹಾಂ, ನಮ್ಮದು ಕ್ಲೋಸ್ ಆಯಿತು. ಅವ್ರಿಗೆ ಎಗ್ ಮಸಾಲ ಬೇರೆ ಎಕ್ಸ್ಟ್ರಾ. ತಿನ್ನಿ ಓಕೆ, ಸೂಪರ್. ಓಕೆ, ಊಟ ಎಲ್ಲ ಮುಗಿಸಿ ಸಿಗ್ತೀನಿ. ಇದೆಷ್ಟು ಫ್ಲೋರ್ ಇರೋದು? ಮೇಲ್ಗಡೆ, ಕೆಳಗಡೆಯಿಂದ ಮೇಲ್ಗಡೆ ತನಕ ಬೆಳಗ್ಗೆ ಲೆಕ್ಕ ಹಾಕೋಣ. ಇವಾಗ ನಮ್ಗೆ ಐಡಿಯಾ ಇಲ್ಲ, ಮರ್ತೋಗ್ಬಿಟ್ಟಿದ್ದೀವಿ. ಸುಮಾರು ಒಂದು 3 ವರ್ಷ ಆಯ್ತಾ ಬಂತು, ಹಂಗಾಗಿ ಮರ್ತೋಗ್ಬಿಟ್ಟಿದ್ದೀವಿ. 22 ಅಂತ ಇವಳು ಹೇಳ್ತಾಳೆ. ಇಲ್ಲಿ ನೋಡಿ ದೋಣಿಗಳು, ಸಣ್ಣ ಸಣ್ಣ ದೋಣಿಗಳು, ಇವಕ್ಕೆಲ್ಲ ಮೋಟ್ರ್ ಹಾಕೊಂಡು ಬೆಳಗ್ಗೆ ಹೊತ್ತು ಸಮುದ್ರಕ್ಕೆ ತಗೊಂಡೋಗ್ತಾರೆ. ಒಂದೊಳ್ಳೆ ಫಿಶ್ ಊಟ ತಿನ್ಕೊಂಡು ಬರ್ತಾಯಿದ್ದೀವಿ ವಾಕಿಂಗ್ಗೋಸ್ಕರ. ವಾಕಿಂಗ್ ಅಂತಂದ್ರೆ ಅದೇ ನಾವು ಬಂದಿರೋದೇ ಎಂಜಾಯ್ ಮಾಡೋದಕ್ಕೆ, ಮತ್ತು
ಅವಳ ಜಾಗಗಳು ನೋಡೋದಕ್ಕೆ ಅಲ್ವಾ. ರೂಮ್ ಮಾಡಿದೆ ಅಂತ ರೂಮಲ್ಲೇ ಮಲ್ಕೊಂಡ್ರೆ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ಒಂದು ರೌಂಡ್ ಬೀಟ್ ಹಾಕೊಂಬರೋಣ ಮುರುಡೇಶ್ವರ ಸುತ್ತಮುತ್ತ ಅಂತ ಅನ್ಕೊಂಡು ಬರ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು ಈ ಮನೆಗಳೆಲ್ಲ, ಇದೆಲ್ಲ ಆಲ್ಮೋಸ್ಟ್ ಇಲ್ಲೇ ಕೆಲಸ ಮಾಡ್ಕೊಂಡಿರುವಂಥವ್ರ ಮನೆಗಳು. ದೋಣಿ ಗಿಣಿ ಮತ್ತು ಮೀನು ಅವ್ರದ್ದೆಲ್ಲ ಮನೆಗಳು ಇವೆಲ್ಲ. ನನಗೆ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಮುರುಡೇಶ್ವರ ನೀರು ಜಾಸ್ತಿ ಆದಾಗ ಇಲ್ಲಿ ಗಂಟೆ ಎಲ್ಲ ಬರ್ತದೆ ಅಂತಲ್ಲ, ಅವಾಗ ಇವೆಲ್ಲ ಇದಾಗ್ಬಿಡ್ತಾವಲ್ವಾ. ಬರಲ್ಲ ನೀರು ಜಾಸ್ತಿ, ಎಷ್ಟೊಂದು ಟ್ರೈ ಮಾಡಿದ್ರು ಆಗ್ತಿಲ್ಲ. ಅಲ್ಲ ಇದು ಯಾವ ಚೆನ್ನಾಗಿ ನೀನು ನೋಡಿದ ಅವ್ರು ನೋಡ್ತಾರೆ ನಿಂಗೆ. ನಮ್ಮ ರಾಜೇಶ್ ಅಣ್ಣ ಇದರಲ್ಲಿ ಕಲರ್ ಚಾಯ್ಸು ಬದುಕಿರೋದು ಅದಿಲ್ಲ ಎಲ್ಲ. ಒಂದೊಂದ್ ಕಡೆ ಕುಂಡಿ ಮುರ್ದಾಕಿರ್ತಿಲ್ಲ, ಇಲ್ಲಾಂದ್ರೆ ಅದು ಮುಂದಕ್ಕೆ ಮೂವ್ ಆಗುತ್ತೋ. ಆಮೇಲೆ ಇನ್ನೊಂದು ಬಲೆಯಿಂದ ಅದಾಯ್ತಾ, ಇದು ಚೆನ್ನಾಯ್ತಾ ನೋಡ್ರ. ಯಾವ್ದಾದ್ರು ನಮ್ಗೆ ಗೊತ್ತಿಲ್ಲ. ಎಲ್ಲಿ ಅಣ್ಣ ಅದೆತ್ಕೋ, ಯಾವ್ದಂದ್ರೆ ಹಾಕ್ಬಾರ, ಎರಡು ಒಂದೇ. ಕಲರ್ ನೋಡ್ಬಾರ್ದು, ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸರಿ ಹಾಕ್ರಿ. ಅದು ಇನ್ನೊಂದು ಇದೆಯಾ ಅದು? ಯಾವುದು ಒಂಜಾರ ಫಿಶಾ? ಅಲ್ಲ, ಏನಂದ್ರೆ ಸ್ಪೀಡ್ ಸ್ವೀಟ್ ಇಲ್ಲ, ಅದನ್ನ ತಿನ್ನೋದಿಲ್ಲ ಬೇಡ. ನೋಡಿ ತಂದೂರಿ ಚಿಕನ್ ಥರನೇ ಏಡಿ ಫ್ರೈ ಟೇಸ್ಟ್ ಮಾಡೋಣ. ರಾಜೇಶ ಮುರ್ಕೊಂಡೆ ಬಿಡಪ್ಪ ಚಿಕನ್. ಆಹಾ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.